ರಾಷ್ಟ್ರೀಯ ಹೆದ್ದಾರಿ ಚಿಕ್ಕೋಡಿ ಜಿಲ್ಲೆ ಎಲ್ಲಾ ನೀರಾವರಿ ಯೋಜನೆಗಳು ಜಾರಿಯಾಗಬೇಕಂತೇಳಿ ಕೋರ್ಟನ್ನ ಸಂಪೂರ್ಣ ಬಂದ್ ಇತ್ತು. ಇವತ್ತು ನಮಗೆ ಬೆಂಬಲ ಕೊಡೋದರು ಜೋರಾಗಿ ಬರೀ ಚಪ್ಪಾಳೆ. ಬಹಳ ಸಂತೋಷ ಯಾಕಪ್ಪ ಅಂತಂದ್ರ ಇವತ್ತ ನ್ಯಾಯವಾದಿಗಳು ಅವ್ರು ಯಾವಾಗಲೂ ಯಾಕಂದ್ರೆ ಗುರ್ಲಾಪುರದಲ್ಲಿ ಒಂದು ದೊಡ್ಡ ಐತಿಹಾಸಿಕ ಹೋರಾಟದಾಗ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ವಕೀಲರು, ಜಿಲ್ಲೆಯ ವಕೀಲರು ನಾವ್ ಹೆಂಗ ಹೋರಾಟ ರಸ್ತೆಗೆ ಇಳಿದು ಮಾಡ್ತಿದ್ವು, ಅವರು ಕೂಡ ಇವತ್ತ ಇಡೀ ಜಿಲ್ಲೆ ರಾಜ್ಯವ್ಯಾಪಿ ಬೀದಿಗಿಳಿದು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಅವರ ಯಾವಾಗಲೂ ನಮ್ಮ ಜೊತೆ ಇರಲೇಬೇಕು. ಯಾಕಂದ್ರ ನಮ್ಮದ ಅವರದ ಎಲ್ಲರಿಗೂ ಕೂಡ ಒಂದು ಈ ಸಮಾಜವನ್ನ ಸುಧಾರಣೆ ಮಾಡ್ತಕ್ಕಂಥದ್ರಲ್ಲಿ ನಾವೆಲ್ಲರಿಗೂ ಪಾತ್ರ ಐತಿ. ಯಾಕಂದ್ರೆ ನೋಡ್ರಿ, ಅವರು ವಕೀಲರು ಕೂಡ ಅವರು ಜಮೀನದಾವ. ನಾನು 10 ಕೋಟಿ ಕೇಳತ್ತೇನೆ, ಅವ್ರ ಒಂದು ಗುಂಟೆಗೆ 1 ಕೋಟಿ ಅಂದ್ರೆ 40 ಕೋಟಿ ರೂಪಾಯಿಗೆ 1 ಎಕರೆ ಭೂಮಿಯನ್ನ ಕೇಳತ್ತಾರ. ಅದು ಸತ್ಯವಾದ ಮಾತೈತೆ. ನಾ ನಿಮಗೆ ಅಂಜಿ 10 ಕೋಟಿ ಕೇಳತ್ತೀನಿ. ಯಾಕಂದ್ರೆ ಈಗ ನಮ್ಮ ಅಜ್ಜ ಜಗದ್ಗುರು ಅಜ್ಜರು ಏನಾದ್ರು 10 ಕೋಟಿ ಅಂತ ಕೇಳಪ್ಪ ಬಹಳ ಕೇಳ್ರೆ ಮಾತು ಬಹಳ ಭರಿಸಕೈತಂದ್ರು. ಅದಕ್ಕಾಗಿ ನಿಜ ಆಯ್ತು. ಯಾಕಂದ್ರೆ ಒಮ್ಮೆ ನಮ್ಮದು ಭೂಮಿ ಹೋದಪ್ಪ ಅಂತಂದ್ರ ಭೂಮಿ ಎಂದೂ ಹಳೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರ ಗುಂಟೆಗೆ 1 ಕೋಟಿ ಕೊಟ್ರು ನಾವು ಬೇರೆ ಕಡೆ ತಗೋಕ್ ಹೋದ್ರ ಈಗ 20 ಲಕ್ಷ 40 ಲಕ್ಷ ರೂಪಾಯಿ ಹೇಳ್ತಾರೆ. ಯಾಕಂದ್ರೆ ಅದು ಸತ್ಯವಾದ ಮಾತೈತಿ. ಅದನ್ನು ತಗೊಂಡ್ತೀರಂದ್ರೆ ವಕೀಲರ ಎಲ್ಲರಿಗೂ ಕೂಡ ಇಲ್ಲಿ ಬೆಂಬಲ ಐತಿ. ತಾವು ನ್ಯಾಯವಾದಿಗಳು ಕೂಡ ಇರ್ರಿ. ಈಗ ತಾವು ಕೂಡ ಮತ್ತು ಕೂಡ ನಮ್ಮ ಏನಾರ ಕೆಲಸದ ಮುಗಿಸ್ಕೊಂಡ್ ತಾವು ಬೆಂಬಲ ಇರ್ರಿ. ಈಗ ಅಧಿಕಾರಿಗಳು ಕೂಡ ಬಂದಿರ್ತಕ್ಕಂಥದ್ದು ಸರ್. ಅವ್ರ ಅಧಿಕಾರಿಗಳು ಬರತ್ತಾರೆ. ಈ ಪ್ರಾಧಿಕಾರ ಅವ್ರು ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಯಾರೋ ಅವ್ರು ಏನ್ ಹೇಳ್ತಾರ, ನೀವು ಕೂಡ ಮತ್ತೆ ಚರ್ಚೆ ಮಾಡಿ ನಮ್ಗೆ ಯೋಗ್ಯ ಇತ್ತಂದ್ರ ಓಕೆ, ಇಲ್ಲ ಅಂತಂದ್ರೆ ಭೂಮಿಯನ್ನು ಕೊಡುದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಅವ್ರಿಗೆ ವಕೀಲರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದ ಹೇಳ್ಬೇಕು. ನೇರವಾಗಿ ಹೊಕ್ಕೇರಿ ಸರ. ಈಗ ಪೆಟ್ರೋಲ್ಗಳಿಗೆ ಹೊರಗಡೆ ಕೂತಿರಲ್ಪ. ಒಂದ್ ನಿಮಿಷ, ನೀನು ತಾವು ಹೋಗಿರಲ್ಲ ಸರ್. ಮೋಟರ್ ರಿಪೇರಿ ಹೋಗ್ಯಾವ ಅಂತ ಹೇಳ್ತಾರೆ ಸರ್. ಎಲ್ಲಿ ಹೋಗ್ಯಾವ್ರಿ? ಅದನ್ನೇ ಹತ್ರ ಹೋಗ್ಯಾವ ಸರ್. ನಮಗ್ ಹಂಗ ಒಟ್ಟ ಸುಳ್ಳು ಅದು ಹೇಳ್ಬಾರ್ದ್ರಿ. ಕರೆಕ್ಟ್ ಇಲ್ಲ. ಹೊಕ್ಕೇರಿ ಒಳಗೆ ಏನ್ ಹೇಳಿರಿ? ಬೆಳಗಾವ್ ಹೋಗ್ಯಾವ ಬರ್ತಾವ ಅಂತ ಹೇಳಿದ್ರಿ. ರಿಪೇರಿ ಬಂದ್ರಿ ಸರ. ಒಟ್ಟಪ್ಪ ತಿಳ್ಕೊಬೇಡ್ರಿ. ನಾ ಬೆಳಗ್ಗೆಯಿಂದ ಅದಕ್ಕ ಮಾತಾಡಿಲ್ಲ. ನಾನು ಬೆಳಗ್ಗೆಯಿಂದ ಅದಕ್ಕ ಮಾತಾಡಿಲ್ಲ ಸರ. ನಮ್ ವಿಷಯ ಮೊದಲು ಕೇಳ್ರಿ. ನಾವು ಹೋರಾಟ ಕುಂತ ನಂತರ ಪ್ರಸ್ತಾವನೆ ಸಲ್ಲಿಸ್ತೇನೆ. ಮೋಟಾರ್ ರಿಪೇರಿ ಹೋಗ್ಯಾವು. ಏನ್ ಅಸಂಬದ್ಧ ಉತ್ತರ ಒಟ್ಟ ಕೊಡಂಗಿಲ್ಲ ಸರ್. ದಯವಿಟ್ಟು ನಿಮ್ಗೆ ಗೌರವ ಕೊಟ್ಟಿವಿ ನಾವು. ಇಲ್ಲಿ ಬೆಳಗ್ಗೆಯಿಂದ ಎದ್ರ ಸಂಬಂಧ ನಮ್ಗೆ ಕೊಟ್ಟಿವಿ ಸರ್. ನಾವು ನೋಡಿದಾಗ ನಮ್ಗೇನ್ ಕೆಲಸ ಇಲ್ರಿ. ಇಲ್ಲ ಬೇರೆ ಬೇರೆ ಜಿಲ್ಲೆ ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ ಎಲ್ಲಾ ಜಿಲ್ಲೆಯಿಂದ ಬಂದಾರ ಸರ್. ಇಲ್ಲಿ ನಾವು ನಿಮ್ಗೆ ಗೌರವ ಕೊಟ್ಟಿವಿಲ್ರಿ. ಮೋಟಾರ್ ಯಾರು ರಿಪೇರಿ ಕೊಟ್ಟಾರ ಈಗ ಸದ್ಯ ಮಾತಾಡ್ರಿ. ಯಾವಾಗ ರಿಪೇರಿ ಆಗಿ ಬರ್ತಾವ ಕರೆಕ್ಟ್ ಆಗಿ ಹೇಳ್ರಿ. ಹನುಮಾನ್ ಆಗಿರ್ಬೋದು, ಕೊಟ್ಟಬಾಗಿ ಆಗಿರ್ಬೋದು. ಇಷ್ಟು ದಿನದೊಳಗೆ ನಾವು ಒಂದು ಸಮಂಜಸ ಸರಾಸರಿ ಎಷ್ಟು ದಿನದೊಳಗೆ ನಾವು ಮಾಡಿ ಕೊಡ್ತಾರಂತ ಉತ್ತರ ಬರೆದ್ಕೊಡಿ ಸರ. ಇಲ್ಲ ಇಲ್ಲೇ ಕೊಡ್ರಿ, ನಾವು ಇಲ್ಲೇ ಕೊಡ್ತೀವಿ. ಸುಮ್ಮನೆ ಅಸಂಬದ್ಧ ಉತ್ತರ ಬೇಡ ಸರ್. ಒಟ್ಟ ಬೇಡ ಸರ್. ಅಲ್ಲಿ ಹೊಕ್ಕೇರಿ ಒಳಗ ಸರ್, ಹೊಕ್ಕೇರಿ ಒಳಗೆ ಎಸ್ ಸರ್ ತಾವು ಇದ್ರು. ಹೊಕ್ಕೇರಿ ಒಳಗೆ ಮೋಟಾರ್ ರಿಪೇರಿ ಹೋಗ್ಯಾವಾಗ ಬರೀ ಇಂಥ ಉತ್ತರಗಳು ಬರಾಕತ್ತೇವ್ ಸರ್. ಬೇಡ. ಮತ್ತೆ ಇದ್ರ ಬದಲು ನಾವು ಹೊಳ್ಳಿ ಉತ್ತರ ಮಾಡೋದು ಬೇಡ ಸರ್. ಈಗ ಹೆಂಗ ಹೈವೇ ಏನಾಗ್ತದೆ ಸರ್, ಕ್ಲಿಯರ್ ಉತ್ತರ ಬರಲಿ. ಸರ್ಕಾರಿ ಯೋಜನೆಯಲ್ಲಿ ಏನೂ ಇಲ್ಲ. ಒಂದು ಸರಾಸರಿ ಸರ್ ಇಷ್ಟು ದಿನ ಮಾಡಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರಂದ್ರೆ ಮಾತಾಡಕ್ ಬರ್ತದೆ. ಈಗಾಗಲೇ ಇವ್ರ ಸಾಹೇಬ್ರ ಯಾರು MD ಅವ್ರು ಅದಾರ, ಅವ್ರು ರಾಥೋಡತ್ತೆ ಅದಾರ. ಅವ್ರಿಗೆ ಫೋನ್ ಮಾಡಿದ್ವಿ, ಫೋನ್ ಪಿಕ್ ಮಾಡಲಿಲ್ಲ. ನಾವೇನೈತೆ ಫೋನ್ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀವಿ. ಚಿನ್ನಪ್ಪಣ್ಣ ನಿಮಗೂ ನಂಬರ್ ಕೊಟ್ಟಿನಿ, ನೀವು ಸ್ವಲ್ಪ ಆಗ್ರಹ ಪಡಿಸ್ರಿ. ನಾವು ಅಷ್ಟು ಹೇಳಿದ್ವಿ ಅಂದ್ರೆ ಅದು ಆಗ್ತೈತೆ. ನೀವು ಇದು ಮುಗಿದ ಮೇಲೆ ನನ್ನ ಜೊತೆ ಮಾತಾಡ್ರಿ. ಈಗ ಹಚ್ಚಿದ್ರೆ ನಾವು ಮಾತಾಡ್ತೀವಿ. ಕೇಳ್ರಿ, ಈಗ ಈ ರಾಠೋಡ್ ಅಂತ ಹೇಳಿ ಸಾಹೇಬ್ರ ಚೀಫ್ ಇಂಜಿನಿಯರ್ ಇದ್ರು ಇಲ್ಲ ಬೆಳಗಾವ್. ಈಗೇನ ಅಮೀನ್ ಬಾಯಿ ಸಾಹೇಬ್ರು MD ಇದ್ರು, ಇವರ ಬಹುಶಃ ಚೀಫ್ ಇಂಜಿನಿಯರ್ ಆಗ್ಯಾರ. ಈ ಸಾಹೇಬ್ರು ಸ್ವಲ್ಪ ಒಂದಿತ್ತ MD ಆಗ್ಯಾರ. MD ಬೆಂಗಳೂರಾಗ ಇದು ಅದ್ಭುತವಾಗಿ ಇಲ್ಲೇ ಚೀಫ್ ಇಂಜಿನಿಯರ್ ಆಗಿ ಬಹಳಷ್ಟು ನೀರಾವರಿ ಹಿಂದುಳಿದಿದ್ದು ಈ MD ಆಗಿ ಹೆಂಗ್ ಮಾಡ್ತಾರಂತೆ ಅದು ಕೂಡ ಆತಂಕ ಐತೆ. ಅಲ್ಲಿ ಹೋಗೋಣ, ಚಳಿ ಬಿಡಿಸ್ಬೇಕಾಗೈತಿ. ಅನಿವಾರ್ಯ ಪರಿಸ್ಥಿತಿ. ಹೋಗೋಣ, ಹೊಸದಾಗಿ 15 ವಿಷಯ ಅದನ್ನ ತಯಾರಿ ಮಾಡೋಣ. ಈಗ ಸಾಹೇಬ್ರ ನಾವು ಮಾತಾಡ್ತೋ, ಇದು ಸೀರಿಯಸ್ ತಗೋರಿ, ಅಪಮಾನ ಆಗದೈತಿ. ನಿಮಗೂ ಮರ್ಯಾದಿಲ್ಲ, ನಮಗೂ ಮರ್ಯಾದಿಲ್ಲ ಆಕೈತಿ. ಈಗ ಕೊಟಬಾಗಿ ನೀರಾವರಿ ಸಂಪೂರ್ಣ ಪೆಂಡ್ ಅಂತಂದ್ರೆ ಅಣ್ಣಗೌಡ್ರೆ ನೀವು ಕೇಳ್ರಿ. ಈಗ ಕೊಟಬಾಗಿ ಇರ್ಲಿ, ಹನುಮಾನ್ ಇರ್ಲಿ, ಇವೇನೇನ್ ನೀರಾವರಿ ಇದಾವಲ್ಲ ಇವು ನಮ್ಮ ನೀರಾವರಿ. ನಮ್ಮ ಭೂಮಿ ನಮ್ಮ ಆಯ್ಬೇಕಾಗೈತೆ. ನಮ್ಮ ಹೊಟ್ಟೆ ಕಡೆ ಆಗ್ತೈತೆ, ನಮ್ಮ ಕುಟುಂಬ ಹಾಳಾಗತ್ತೈತೆ, ನಮ್ಮ ಬದುಕು ನಾಶ ಆಗತ್ತೈತೆ. ನಾವು ಮನಿಗೆ ಒಬ್ಬೊಬ್ರ ತೆಗೆದ ಮೇಲೆ ಈ ಶಾಲ ಹಾಕೊಂಡ ಹೋರಾಟ ಮತ್ತು ಬೆಂಗಳೂರು ಬಂದ್ರೆ ಬೆಂಗಳೂರ ಎಲ್ಲಿ ಹೋಗ್ತೈತಿ ಅಲ್ಲಿ ಬೆಣ್ಣ ಐತಿ, ಎಲ್ಲೇ ಚಪ್ಪತ್ತೈತಿ. ನಾವು ಕೂಡ ನಮ್ಮ ಬದುಕು ಕಟ್ಕೊಂಡ್ರಿ. ಹೌದಿಲ್ರಿ? ಇವತ್ತ